ಭಕ್ತರ ಶ್ರೇಯೋಭಿವೃದ್ಧಿಗಾಗಿ ಗ್ರಾಮ ದೇವತೆಯ ಸನ್ನಿಧಿಯಲ್ಲಿ ದುರ್ಗಾ ಹೋಮ ವಿಶೇಷ ಪೂಜಾ ಕಾರ್ಯಕ್ರಮವು ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಜಯಂತಿ ಮಂಗಲಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾಕ್ಷತೆ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತೆ. ಓಂ ಪದ್ಮಾಗ್ನೇ ಪದ್ಮಗೌರೋ ಪದ್ಮಾಕ್ಷಿ ಪದ್ಮಸಂಭವೇ ಪದ್ಮಾಂಭಸಿ ಪದ್ಮಾಕ್ಷಿ ಯನಸೌಖ್ಯಲ್ಲಭಾಮ್ಯಹಂ ಅಶ್ವದಾಯಿ ಗೋದಾಯಿ ಧನಧಾಯಿ ಮಹಾಧನೆ. ಗುಡಗೇರಿ ಗ್ರಾಮದ ಶ್ರೀ ಆದಿಶಕ್ತಿ ದ್ಯಾಮವ್ವ ದೇವಿ ದೇವಸ್ಥಾನದಲ್ಲಿ ಶುಕ್ರವಾರ ಬೆಳಗ್ಗೆ ದೀಪಾರಾಧನೆ, ಸೂರ್ಯ ನಮಸ್ಕಾರ, ಮುತ್ತೈದೆಯರಿಂದ ದೀಪ ಅಲಂಕಾರ ಮಾಡಿಸಲಾಯಿತು. ನಂತರ ಸಂಜೆ ಜರುಗಿದ ಕಾರ್ಯಕ್ರಮದಲ್ಲಿ ಶ್ರೀ ದುರ್ಗಾ ಹೋಮ, ನಂತರ ಭಕ್ತರಿಂದ ಸಾಮೂಹಿಕ ಮಂಡಿಯೂರಿ 108 ಬಾರಿ ನಮಸ್ಕಾರ ಸಮರ್ಪಿಸಲಾಯಿತು. ಈ ವೇಳೆ ಮಾತನಾಡಿದ ಕೃಷ್ಣ ಗುರೂಜಿ, ಉಡುಪಿ ತಿಳಿದೋ ಅಥವಾ ತಿಳಿಯದೆ ಮಾಡಿದ ತಪ್ಪನ್ನು ಮನ್ನಿಸಲು ಮಂಡಿಯೂರಿ ಕ್ಷಮಾದಂಡ ನಮಸ್ಕಾರ ಸಮರ್ಪಿಸಿ ಬಂದ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಲು ಭಗವಂತನಲ್ಲಿ ಪ್ರಾರ್ಥಿಸಲಾಗುತ್ತದೆ. ರಥಸಪ್ತಮಿಯ ವಿಶೇಷ ಸಂದರ್ಭದಲ್ಲಿ ದ್ಯಾಮವ್ವ ದೇವಿಗೆ ಭಕ್ತಿ ಸಮರ್ಪಿಸಲಾಯಿತು ಎಂದರು. ದೇವರಿಲ್ಲ, ಸುಳ್ಳ, ಕಾಯಿ ಸುಳ್ಳು, ಹಣ್ಣು ಸುಳ್ಳು, ನೀವು ಮಾಡೋ ನಮಸ್ಕಾರ ಸುಳ್ಳು, ದೀಪ ಸುಳ್ಳು, ಎಲ್ಲ ಸುಳ್ಳು. ಇದೆಲ್ಲ ಒಂದು ಸುಳ್ಳಿನ ಸಂಖ್ಯೆ ಅಂತ ತಿಳ್ಕೊಂಡು ಕೆಲವೊಂದು ಮಂದಿ ಅಂತಾರೆ. ಈ ದೈವತ್ವಕ್ಕೆ ತನ್ನದಾದಂಥದ್ದೊಂದು ಬಲ ಅದು. ಆ ಬಲ ಹೆಂಗಂದ್ರೆ ನಮ್ಮ ಶರೀರದಾಗ ಆಯುರ್ವೇದಿಕವಾದಂಥ ಔಷಧ. ನಮಸ್ಕಾರನೇ ಯಾಕೆ ಮಾಡಬೇಕು ಅಂತಂದ್ರೆ ಇಡೀ ಶರೀರದಲ್ಲಿರುವಂತಹ ಎಲ್ಲ ನರನಾಡಿಗಳು, ಅಂಗಾಂಗಗಳು ಎಲ್ಲ ಶುದ್ಧಿ ಆಗ್ತವೆ. ನೋಡ್ರಿ, ಒಂದು ಉದ್ದಗ ನಮಸ್ಕಾರ ಮಾಡಿ ನೋಡ್ರಿ, ಶರೀರಕ್ಕೆ ಎಲ್ಲದಕ್ಕೂ ವ್ಯಾಯಾಮ ಆದಂಗೆ ಆಗ್ತದೆ. ಒಳಗಿರುವಂತಹ ಜಠರಾಗ್ನಿ ಕರಳುಗಳು ಎಲ್ಲಕ್ಕೂ ಸಹ ಒಂದು ಕಂಪನ ಆದಂಗೆ ಆಗ್ತದೆ. ಅದಕ್ಕೆ ನಮಸ್ಕಾರ ಹಗಲೆಲ್ಲ ನಮಸ್ಕಾರ ಹೇಳ್ಯಾರ. ಯಾಕಂದ್ರೆ ಉಂಡಿದ ಜೊತೆ ಪಚಿನ ಆಗಲಿ ಕರಗಲಿ ಅಂತ ತಿಳ್ಕೊಂಡು ಈ ನಮಸ್ಕಾರಗಳಿಗೆ ಬಹಳ ಮಹತ್ವದ. ಅದರಲ್ಲಿ ಬೆಳಿಗ್ಗೆ ಸೂರ್ಯ ನಮಸ್ಕಾರ ಯಾರು 12, 12 ಸೂರ್ಯ ನಮಸ್ಕಾರ ಯಾರು ಮಾಡ್ತಾರೆ ನೋಡ್ರಿ. ಇವತ್ತು ನಮಸ್ಕಾರ ಮಾಡ್ಲಿಕ್ಕತ್ತೀರಿ ನೀವು. ರಥಸಪ್ತಮಿ ಅದ ಇವತ್ತು ಸೂರ್ಯಾಗೆಲ್ಲ ನಮಸ್ಕಾರ ಮಾಡ್ಬೇಕು. 12 ನಮಸ್ಕಾರ ನೀವು 12ಕ್ಕಿಂತ 108 ಮಾಡಿಸಿದ್ರಿ. ಇದು ಒಂದು ಗುರೂಜಿಯವರ ಒಂದು ಮಹತ್ವ ನೋಡ್ರಿ. ನಿಮ್ಗೆ ಅನಿಸ್ತದ ಏನಪ್ಪಾ ಒಂದು ಸಾದಾ ಸೀದಾ ಮನುಷ್ಯ ಇದ್ದಾರೆ ಅಂತ ಪ್ಯಾಂಟ್ ಹಾಕೋತಾರೆ, ಹೆಂಗೋ ಅಡ್ಡಾಡ್ತಾರ, ಏನಿವ್ರು ಗುರೂಜಿ ಅಂತ ನೋಡ್ರಿ. ಎಲ್ಲದಕ್ಕೂ ಒಂದಕ್ಕೊಂದು ಕೂಡಿ ಬರೋಂಗೆ ಮಾಡ್ತಾರ ಯೋಗ. ಅದಕ್ಕೆ ಅವ್ರಿಗೆ ನಾವೆಲ್ಲ ಕೊಂಡುಗಳದಾಗ ಕರೆಯುವಂತದ್ದು ಗುರೂಜಿ ಅಂತ ಹೆಸರಿಟ್ಟೇವೆ ನಾವು. ಶಿಶುನಾಳ ಶರೀಫರು ದೇವಿ ಸನ್ನಿಧಿಗೆ ಬಂದು ಅವರು ಮಾಡಿದ ಪವಾಡವನ್ನು ತಿಳಿಸಲಾಯಿತು. ಇದೇ ವೇಳೆ ಶ್ರೀ ದ್ಯಾಮವ್ವ ತಾಯಿಯ ಸೇವೆ ಮಾಡುವ ಅರ್ಚಕರು ಮತ್ತು ಕಮಿಟಿಯವರು ಯಾವುದೇ ರೀತಿ ದ್ವೇಷ ಸಾಧಿಸುವುದಾಗಲಿ, ಮನಸ್ಸಿನಲ್ಲಿ ಮತ್ಸರ ಮೂಡಿಸಿಕೊಳ್ಳುವುದಾಗಲಿ ಇನ್ನು ಮುಂದೆ ಮಾಡಲ್ಲ ಎಂದು ಶ್ರೀದೇವಿ ಎದುರು ವಾಗ್ದಂಡನೆ ಮಾಡಲಾಯಿತು. ಇಲ್ಲದೆ ವೈಮನಸ್ಯ ಇಲ್ಲದೆ ಪ್ರಮಾಣವನ್ನ ಮಾಡುತ್ತೇವೆ. ಶ್ರೀ ಗ್ರಾಮದೇವಿಯ ಪೂಜೆಯ ಪುರಸ್ಕಾರಗಳನ್ನ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡುತ್ತೇವೆ ಎಂದು ಅಗ್ನಿನಾರಾಯಣನ ಮೂಲಕ ವಿಜ್ಞಾಪನೆ ಮಾಡುತ್ತೇವೆ. ಇನ್ನೊಂದು ವಿಷಯ, ಇದೇ ರೀತಿ ಕಮಿಟಿಯವರೆಲ್ಲರೂ ಬರಬೇಕು. ಯಾಕಂದರೆ ಅವರು ತಪ್ಪು ಮಾಡಿದ್ದಾರೆ. ಆ ತಾಯಿ ಕಿರೀಟ ಇದು ಮಾಡಿದ್ರು ಕಮಿಟಿಯವರೆಲ್ಲ ಬನ್ನಿ. ತಿಳಿಸುವುದೇನೆಂದರೆ ಶ್ರೀ ಗ್ರಾಮದೇವಿಯ ಸನ್ನಿಧಿಯಲ್ಲಿ ಯಾವುದಾದರೂ ಧಾರ್ಮಿಕ ಕಾರ್ಯಕ್ರಮ ಮಾಡುವುದಾದರೆ ಅದನ್ನು ವಿಚಾರಿಸಿ 4 ಮಂದಿ ಬಲ್ಲವರಿಂದ ಕೇಳಿಕೊಂಡು ಧಾರ್ಮಿಕ ಕಾರ್ಯಕ್ರಮಕ್ಕೆ ಮುಂದುವರಿಯುತ್ತೇವೆ ಎಂದು ಪ್ರತಿಜ್ಞೆ ಮಾಡುತ್ತೇವೆ. ಮಾಡಿದಂತಹ ಎಲ್ಲ ಪಾಪಕರ್ಮಗಳು ದೂರವಾಗಲಿ, ದೇವಿ ನಮ್ಮನ್ನು ರಕ್ಷಣೆ ಮಾಡಲಿ ಎಂದು ಪ್ರತಿಜ್ಞೆ ಮಾಡುತ್ತೇವೆ. ಜೈ ಮಂಗಳ.
ಮಾಜಿ ಶಾಸಕ ಮಲ್ಲಿಕಾರ್ಜುನ ಹಕ್ಕಿ, ಶ್ರೀಕೃಷ್ಣ ಗುರೂಜಿ, ಹನುಮಂತ ಭಟ್ಟ ಜೋಶಿ, ವೀರೇಶ್ ಪ್ರಳಯ ಕಲ್ಮಠ, ಮಂಜುನಾಥ್ ಶಿವಕ್ಕನವರ ಅವರನ್ನು ಟ್ರಸ್ಟ್ ಕಮಿಟಿ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ವೆಂಕನಗೌಡ, ವಿರೂಪಾಕ್ಷಗೌಡ, ರಂಗನಗೌಡ್ರ ಸಹಿತ ಹಲವರು ಉಪಸ್ಥಿತರಿದ್ದರು. ಚಿರಾಯು ಕನ್ನಡ ಟಿವಿ, ನಿಮ್ಮ ಪರ ನಮ್ಮ ಧ್ವನಿ.